ಅಯ್ಯೋ ದೇವ್ರೇ, ಆ ಕೂಲಿ ಹಾಳ್ಕೊಳ್ತಂಗೆ ನಿಂತ್ಕೊಂಡು ಅವ್ರಿಗೆ ನೀರು ಮುದ್ದೆ ಎಲ್ಲ ಇಕ್ಕವಷ್ಟೊತ್ತಿಗೆ ಸಾಕಾಗೋಗತ್ತಪ್ಪ ನನಗಂತೂ. ಹೋಗತ್ಲಾಗಿ ಯಾರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾರಪ್ಪ. ಕೆಲಸ ಮಾಡೋದು ಇರಲಿ, ಪುಕ ಮಂಡಿರಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಹಂಗೇನೆ ಈ ಅಪ್ಪ ಎಲ್ಲ ಬಡ್ಡು ವಸೂಲಿ ಮಾಡ್ಕೊಂಡ್ ಬರ್ತೀನಿ, ನೀನೇ ನೋಡ್ಕೊಂಡಿರೋ ಕೂಲಿ ಆಳ್ಕೊಳ್ತಾ ಇರು ಅಂತ ಹೇಳಿ ನಾನು ನೀರು ಸೋತು ನನಗಂತೂ ಸಾಕಾಗೋತು. ಹೋಗತ್ಲಾಗಿ ಅದೇ ಬಂದೆ ನಾನು. ಒಂದು ಚೆನ್ನಾಗಿ ಹೊತ್ತು ಮನೆ ಕೆಮ್ತೀನಿ ನಾನು. ನನಗಂತೂ ಸುಸ್ತಾಗ್ತೈತೆ ಹಂಗೇನು ಹೊಲ್ದಕ್ಕೆ ಹೋಗಿ ಬಂದಿದ್ಕೋ ಅದ್ಕೊಂಡು. ಯಪ್ಪ ಇದೇನಪ್ಪ ನನಗೆ ಅವಸ್ಥೆ. ಹೋಗತ್ಲಾಗೆ ನನ್ನ ಗಂಡ ನನ್ನ ತಗಲಕ್ಕೆ ಹೋದ. ಎಲ್ಗೋತ ಏನೋ ಅಯ್ಯಪ್ಪ, ನನಗಂತೂ ಸಾಕಾಗೋತು. ಹೋಗತ್ಲಾಗೆ ಆ ಕೂಲಿ ಆಳ್ಗುಳ್ತಾಗಿ ಪೇಚಾಡಿ ನಾನು ತಗಲಾಕ್ಬಿಡ್ತು. ಎರ್ಸೈತಿ ಹೊಲ್ದಾಗಿಂದ ಇಲ್ಲಿಗಾನ ನಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗೋತು. ಹೋಗತ್ಲಾಗಿ ಆ ತಿಮ್ಮನ ಗಾಡಿ ಹೊಡ್ಕೊಂಡು ಹೋಗಿ ಬುತ್ತಿ ತಾಂಬರೋ ಅಂತಂದ್ರೆ ಗಾಡಿ ಕೆಟ್ಟೈತಿ ಅಮ್ಮೋರೇ ಅಂತಾನೆ. ಗಾಡಿನೂ ಕೆಟ್ಟೈತಂತೆ. ಹೋಗತ್ಲಾಗಿ ನಾನು ಅಲ್ಲಿಂದ ನಿಲ್ಗ ನಡ್ಕೊಂಬಂದೆ. ಈಗ ನಡ್ಕೊಂಡು ಬುತ್ತಿ ತಗೊಂಡೋಗ್ಬೇಕಂತೆ ಮಧ್ಯಾಹ್ನ ಕೂಲಿ ಆಳ್ಗಳಿಗೆ. ಹೋಗತ್ಲಾಗಿ ಮನೆಗೆ ನೋಡಿದ್ರೆ ಯಾರು ಇಲ್ಲ. ಗುಲಾಬಿ ನಾನು ಐದಾಳೋ ಇಲ್ವಾ ಅವಳನ್ನ ಕಳಿಸ್ತೀನಿ ಸುಮ್ಮನೆ. ಬುತ್ತಿ ಹೊತ್ಕೊಂಡೋಗಿ ಆ ಕೂಲಿ ಆಳುಗಳು ಕೊಟ್ಬಾರೆ ಅಂತಾನೆ. ನಾನು ಕೈಲಾಗಲ್ಲ ನಡ್ಕೊಂಡು ಹೋಗಕ್ಕೆ. ಗುಲಾಬಿ ಗುಲಾಬಿ ಬಾರಿ ಇಲ್ಲಿ, ಏನ್ ಮಾಡ್ತಾ ಇದ್ಯಾ? ಗುಲಾಬಿ ಕರಿಯಕ್ ಕೇಳಿಸ್ತಿಲ್ವೇನೆ? ಅಮ್ಮೋರೆ ಹೊಲ್ತಕ್ ಹೋಗಿದ್ರಿ, ಯಾವಾಗ ಬಂದ್ರಿ? ಅಲ್ಲ ಕೆಲಸ ಎಲ್ಲ ಆತ, ಯಾಕೆ ಇಷ್ಟು ಜಲ್ದಿ ಬಂದಿದ್ರಾ? ಇನ್ನು ಬೈಗಾಗ ತಕ ಇರ್ಬೇಕು ತಾನೆ. ಕೂಲಿ ಕೆಲಸ ಮಾಡೋರು ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಮಾಡ್ತಿರ್ತಾರೆ ಅಮ್ಮೋರೆ. ಅವ್ರ ಜೊತೆಗೆ ಇರ್ಬೇಕು ಒಬ್ರು ಮನೆಯವರು, ಇಲ್ಲಾಂದ್ರೆ ಸರಿಯಾಗಿ ಕೆಲಸ ಮಾಡಲ್ಲ. ಎಲ್ಗ ಹೋಗಿದ್ದೆ ಗುಲಾಬಿ? ನೀನ್ ಇಟ್ಲಿಂದ ಬರ್ತಾ ಇದೀಯಾ? ನಾನ್ ಮನೆಗಿದ್ಯೇನು ಅಂತ ನಾನ್ ಕರಿತಾ ಇದೀನಿ ಗುಲಾಬಿ ಗುಲಾಬಿ ಅಂತಾನ. ಇಲ್ಲೇ ಚಿಕ್ಕ ಸಾವುಕಾರರು ಮನೆ ಮಾಡ್ಯವರಲ್ಲ, ಬೇರೆ ಮನೆನಾ, ಅಲ್ಲಿ ಭಾಗ್ಯಮ್ಮರ ಮನೆಗೇನೋ ಇದಾರಲ್ಲ ಬಾಡಿಗೆನ, ಅಲ್ಲಿಗೆ ಹೋಗಿದ್ದೆ ಅಮ್ಮೋರೆ. ನೋಡ್ಕೊಂಬರೋಣ ಹೆಂಗ ಇದಾರೆ ಅಂತಾನ. ನನಗೂ ಬೇಜಾರಾಗೋದು. ಪದ್ದುನು ಅಲ್ಲೇ ಇದ್ಲು, ಕಾವೇರಿನೂ ಅಲ್ಲೇ ಇದ್ಲ. ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಅಮ್ಮೋರೆ. ಪರವಾಗಿಲ್ಲ, ಚೆನ್ನಾಗೈತಿ ಅಮ್ಮೋರೆ ಮನೆ. ನೀನ್ ಯಾಕೆ ಅವ್ರ ಮಾತಕ್ಕೆ ಹೋಗಿದ್ದೆ ನೋಡಕ್ಕೆ? ಅಯ್ಯೋ ಅಮ್ಮೋರೆ, ನನ್ಗೂ ಬೇಜಾರಾಗೋದು. ಮನೆ ಕೆಲಸ ಎಲ್ಲ ಮಾಡ್ದೆ, ಒಂದ್ ಸ್ವಲ್ಪ ಪಾತ್ರೆ ಇದ್ವು, ಬೇಜಾರಾಗದಲ್ಲ. ಒಂದ್ ಸ್ವಲ್ಪ ಹೊತ್ತು ಅದೇಲಿ ನೋಡ್ಕೊಂಬರೋಣ ಹೆಂಗೈತೆ ಮನೆ ಅಂತ ಹೇಳಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇ ಅಮ್ಮೋರೆ. ನೀವು ಬೇರೆ ಹೊಲ್ತಕ್ಕೆ ಹೋಗಿದ್ರಲ್ಲ, ಅದಕ್ಕೇನೆ ಹೋಗಿ ಬರೋಣ ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳಿ ಹೋಗಿ ಬಂದೆ ಅಮ್ಮೋರೆ. ಬೇಜಾರಾದ್ರೆ ಇಲ್ಲೇ ಮನೆಗೆ ಸುಮ್ಮನ ಆ ಕಿವಿಡಜ್ಜಿ ಅಲ್ಗೋತು. ಕಿವಿಡಜ್ಜಿನ ನೀನು ಚೌಕಬಾರ ಆಡ್ರಿ. ಅವ್ರ ಮನೆಗೆ ಹೋಗ್ಬೇಡ ನೀನು. ಯಾಕೆ ಹೋಗ್ತೀಯಾ? ಅಲ್ಲ ಅವ್ರ ಮನೆ ಏನು ಅರಮನೆ ಏನೇ ನೋಡಕ್ ಹೋಗ್ಯಾಳ ನೋಡಕ್ಕೆ ಮನೇನ ಹೆಂಗೈತಿ ಅಂತಾನ. ಅಲ್ಲ ನಮ್ಮ ಮನೆಗೆ ಇರ್ಲಾರ್ದೇನೆ ದೌಲತ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯವ್ರ ಇಬ್ರು. ನನ್ನ ಮಗನೂನು ಆಗ ಮಲ್ಲಿನೂನು ಅವ್ರನ್ನ ಇವಳು ನೋಡಕ್ ಹೋಗಿದ್ಲಂತೆ. ಅಷ್ಟೊಂದು ದಿಮಾಕಿರಾರ ಮನೆಗೆ ನೀನ್ ಯಾಕೆ ಹೋಗಿದ್ದೆ? ಅಯ್ಯೋ ಅಮ್ಮೋರೆ, ಜಗಳ ಇರೋದು ನಿಮ್ಗೂ ಅವ್ರಿಗೂ, ನನ್ಗೂನು ಚಿಕ್ಕ ಸಾವುಕಾರರಿಗೂ ಮಲ್ಲಿಗೂ ಏನು ಇಲ್ವಲ್ಲ. ನಾನ್ ಯಾಕೆ ಹೋಗ್ಬಾರ್ದು? ನಾನ್ ಹೋಗೋದ್ರಿಂದ ಏನ್ ತಪ್ಪೈತೆ? ನನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ವಲ್ಲ. ಹಂಗಿದ್ಮೇಲೆ ನಾನ್ ಅವ್ರ ಮನೆಗೆ ಹೋದ್ರೆ ಏನ್ ತಪ್ಪು ಬಿಡಿ ಅಮ್ಮೋರೆ. ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇನೆ. ಮುಚ್ಕೊಂಡು ಕೆಲಸ ಇದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಬಿತ್ಕೋಬೇಕು ಇಲ್ಲೇನೆ. ನಾನಲ್ಲಿ ಹೊಲ್ದಾಗ ಬಿಸ್ಲಾಗೆ ಆ ಕೂಲಿ ಆಳುಗಳ ಜೊತೆಗೆ ಅಯ್ಯ ಅಂತ ಇದೀನಿ. ಇವಳು ಮನೆ ಕೆಲಸ ಏನು ಇಲ್ಲ ಅಂತ ಹೇಳಿ ಅವ್ರನ್ನ ಮಾತಾಡ್ಸಕ್ ಹೋಗ್ಯವಳು. ಅಮ್ಮೋರೆ, ಅದಕ್ಕೆ ಹೇಳಿದ್ದು, ಚಿಕ್ಕ ಸಾವುಕಾರರು ಮಲ್ಲಿ ಇದ್ದಿದ್ರೆ ನಿಮ್ಗೆ ತಾಪತ್ರನೇ ಇರ್ತಿರ್ಲಿಲ್ಲ. ನೀವು ಆರಾಮಾಗಿರ್ಬೋದಾಗಿತ್ತು. ಚಿಕ್ಕ ಸಾವುಕಾರರು ಹೊಲ್ದಾಗ ಎಲ್ಲ ನೋಡ್ಕೊಂಬರು. ಸಾವುಕಾರರು ಬಡ್ಡಿ ವಸೂಲಿ ಮಾಡ್ಕೊಂಬರಾರು, ಮಲ್ಲಿ ಬುತ್ತಿ ಪತ್ತಿ ಒತ್ಕೊಂಡೋಗಿ ಕೊಟ್ಟು ಬರೋಳು. ನೀವು ಆರಾಮಾಗಿರ್ಬೋದಾಗಿತ್ತು. ನಾನೆಲ್ಲ ಮನೆ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಓಹೋ ಅಲ್ಲ, ಸುತ್ತಿ ಬಳಸಿ ಆಗ್ಲಾಗ್ಲಾನ ಅಲ್ಲಿಗೆ ಬತ್ತಿಯಲ್ಲಿ ಚಿಕ್ಕ ಸಾವುಕಾರ ನಮ್ಮ ಮನೆ ಬಿಟ್ಟು ಕಳಿಸ್ಬಾರ್ದಾಗಿತ್ತು ಅಂತ ದಿಮಾಕ್ ಮಾಡ್ಕೊಂಡು ಹೋಗಿ ಜಗಳ ಮಾಡ್ಕೊಂಡು ಹೋಗಿರಾರು ಅವ್ರು. ನಾನಂತ ಅವ್ರು ನಾವು ವಾಪಸ್ ಕರಿಯಲ್ಲ. ಅವ್ರಾಗಿ ಅವ್ರು ಬರ್ಬೇಕು. ತಪ್ಪಾಯ್ತು ಕಣಮ್ಮ ನಾವು ಮಾಡಿದ್ದು ಅಂತ ಇಬ್ರು ಬಂದು ನನ್ನ ಕಾಲಿಗೆ ಬೀಳ್ಬೇಕು. ಅವಾಗಲೇ ಮನೆಗೆ ಸೇರ್ಸೋದು ಅವ್ರನ್ನ. ಸುಮ್ಮನೆ ಹೋಗು, ಕೂಲಿ ಆಳುಗಳಿಗೆ ಮಧ್ಯಾಹ್ನಕ್ಕೆ ಬುತ್ತಿ ತಗೊಂಡೋಗ್ಬೇಕಂತೆ, ತುಂಬ್ಕೊಂಡು ಹೋಗಿ ಕೊಟ್ಟು ಬರೋಕೆ ಹೋಗಿ. ನನ್ನ ಕೈಲಿ ತಗೊಂಡೋಗಕ್ಕಾಗಲ್ಲ, ಸುಸ್ತಾಗಿದ್ದೀನಿ ನಾನೇನು ಈಗಲೇನೆ. ಬುತ್ತಿನ ಹೊಲ್ದಕ್ಕನ ನಾನು ಹೊತ್ಕೊಂಡು ಹೋಗ್ಬೇಕಾ ಅಮ್ಮೋರೆ? ಗಾಡಿ ಇತ್ತಲ್ಲ, ತಿಮ್ಮನ್ನ ಹೇಳಿದ್ರೆ ತಿಮ್ಮನೆ ಬಂದು ತಗೊಂಡು ಹೋಗಿರೋನು ಗಾಡಿಗೆ. ಗಾಡಿ ಏನೋ ಚೆನ್ನಾಗಿಲ್ವಂತೆ, ಚಕ್ರ ಏನೋ ಮುರಿದಿರ್ಬೇಕೇನೋ, ಇನ್ನ ಸರಿಯಾಗಿಲ್ಲ ಅಮ್ಮೋರೆ ಅಂತ ಅಂದ. ಇಲ್ಲಿದ್ರೆ ಅವನು ಕರ್ಕೊಂಬತ್ತಿದ್ದೆ ನನ್ನ ಜೊತೆಗೆ, ಗಾಡಿಗೆ ಹೋಗ್ತಿದ್ದೆ ನಾನೇ ತಾಂಡು. ಏನ್ ಮಾಡ್ತೀನಿ, ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕಾಗಿನ ನನಗೆ ಹೋಗಕ್ಕಾಗಲ್ಲ. ಹೋಗ್ಬೇಕಲ್ಲ, ನಡ್ಕೊಂಡು ಹೋಗಿ ಸುಸ್ತಾಗಿದ್ದೀನಿ. ಅದಕ್ಕೆ ನಿನ್ಗೆ ಹೇಳ್ತಿರೋದು. ಹೋಗಿ ಹೊತ್ಕೊಂಡೋಗಿ ಕೊಟ್ಟು ಬರೋದು ಜಾಲ್ದು. ಆಮೇಲೆ ಸಾವುಕಾರರು ಬರ್ತಾರೆ, ಅವರೆಲ್ಲ ಹೊಲ್ತಕ್ಕೆ ಹೋಗ್ತಾರೆ. ಅಯ್ಯೋ ಹೋಗಿ ಅಮ್ಮೋರೆ, ನನ್ನ ಕೈಲಾಗಲ್ಲ ಅಲ್ಲಿಗಾನ ಓದ್ಕೊಂಡು ಹೋಗಕ್ಕೆ. ನನಗೆ ಎದ್ದಾಗಿಂದನ ಬಟ್ಟೆ ಒಗೆದು ಪಾತ್ರೆ ತೊಳೆದು ನೆಲ ಎಲ್ಲ ಒರೆಸಿ ಸುಸ್ತಾಗಿದ್ದೀನಿ. ಈಗ ತಾನೇ ಒಂದು ಸ್ವಲ್ಪ ಹೊತ್ತು ಬಿಡುವಾಗಿತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ಅಷ್ಟೇನೆ. ಈಗ ಇನ್ನವಷ್ಟು ಪಾತ್ರೆ ಇದಾವೆ, ಅಡುಗೆ ಮಾಡಿರೋವೆಲ್ಲನ ತಿಕ್ಕಿಕ್ಬೇಕು. ನಾನು ಅಂತೂ ಹೋಗಕ್ಕಾಗಲ್ಲ ಅಮ್ಮೋರೆ, ನೀವೇ ಓದ್ಕೊಂಡು ಹೋಗ್ರಿ. ಅಂತಂದ್ರೆ ನೀನು ಮನೆ ಕೆಲಸ ತಾನೆ, ನಾನು ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು ಅಷ್ಟೇನೆ. ಓದ್ಕೊಂಡು ಹೋಗು ಅಂದ್ರೆ ಓದ್ಕೊಂಡು ಹೋಗ್ಬೇಕು. ಓದ್ಕೊಂಡೋಗಿ ಸುಮ್ಮನೆ.
ಅಯ್ಯೋ ಅಮ್ಮೋರೆ, ನಾನು ಮನೆ ಕೆಲಸ ಮಾಡಕ್ ಮಾತ್ರ ಬಂದಿರೋದು ಇಲ್ಲಿ. ಹೊಲ್ದಾಗ ಬುತ್ತಿ ಹೊತ್ಕೊಂಡು ಹೋಗಕ್ಕೆ ಕೂಲಿ ಆಳುಗಳ ಜೊತೆಗೆ ಕೆಲಸ ಮಾಡಕ್ಕಲ್ಲ ಬಂದಿರೋದು. ಮನೆ ಕೆಲಸ ಮಾಡಕ್ಕಂತ ಹೇಳಿ ಬಂದಿದ್ದೀನಿ. ಮನೆ ಕೆಲಸ ಮಾತ್ರನೇ ನಾನು ಮಾಡೋದು. ಬುತ್ತಿ ಪತ್ತಿ ಹೊತ್ಕೊಂಡು ಹೋಗಕ್ ಆಗಲ್ಲ ನನಗೆ. ಅಲ್ದ ಅಷ್ಟು ದೂರ, ನಿಮ್ಮ ಹೊಲ ಬೇರೆ ದೂರ ಐತಿ. ಹೊತ್ಕೊಂಡು ಹೋಗಿದ್ರೆ ನೀವೇ ಹೊತ್ಕೊಂಡು ಹೋಗ್ರಿ, ನನ್ನ ಕೈಲಿ ಹೋಗಕ್ ಆಗಲ್ಲ. ಅಯ್ಯೋ ದೇವ್ರಿ, ಇದೇನಪ್ಪ ಇಷ್ಟು ದಿನ ನಾನು ಹೇಳಿದ ಕೆಲಸ ಮಾಡೋಳು, ನಾನು ಎಲ್ಗೆ ಹೋಗು ಅಂತಂದ್ರೆ ಅಲ್ಲಿಗೆ ಹೋಗೋಳು. ಇವತ್ತೇನು ನಾನು ಹೋಗಲ್ಲ, ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಏ ಗುಲಾಬಿ, ಯಾಕೆ ತಿಂದು ಹೆಚ್ಚಾಗೈತೇನೆ? ಬುತ್ತಿ ಹೊತ್ಕೊಂಡು ಹೋಗು ಅಂದ್ರೆ ಹೊತ್ಕೊಂಡು ಹೋಗ್ಬೇಕು ಅಷ್ಟೇನೆ. ಇಲ್ಲ ಅಂದ್ರೆ ನೋಡು ಅಮ್ಮವ್ರೆ, ನೀವೇನ್ ಬೇಕಾದ್ರು ಅಂದ್ರಿ, ಮನೆ ಬಿಟ್ಟು ಬೇಕಾದ್ರೆ ಕಳಿಸ್ರಿ, ನಾನು ಹೋಗ್ತೀನಿ ಈಗಲೇನೆ. ನನಗೇನು ಬೇಜಾರಿಲ್ಲ, ನಾನಂತೂ ಬುತ್ತಿ ಹೊತ್ಕೊಂಡು ಹೋಗಲ್ಲ ಅಷ್ಟೇನೆ. ಇದೇನಪ್ಪ ಇದು, ಮನೆ ಬಿಟ್ಟು ಕಳಿಸಿದ್ರೆ ಕಳಿಸ್ರಿ ಅಂತ ಹೇಳ್ತಾ ಇದ್ದಾಳೆ. ಈ ಮನೆ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಅಂತ ಹೇಳಿ ಹೇಳ್ತಿದ್ಲು ಅವಾಗ, ಮನೆ ಬಿಟ್ಟು ಹೋಗಿ ಅಂತ ಹೇಳಿದಾಗ. ಈಗ ನೋಡಿರಿ, ಕಳಿಸ್ರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಈಗೇನ ನಾನು ಮನೆ ಬಿಟ್ಟು ಕಳಿಸಿರಿ ಅಷ್ಟೇನೆ. ಈಗಲೇ ನನಗೆ ಸಾಯಂಗಾಗೈತಿ, ಹೊಲ್ತಕ್ಕೂ ಮಂತಕ್ಕೂ ಓಡಾಡ್ಕೊಂಡು. ಇನ್ನು ಮನೆ ಕೆಲಸ ಎಲ್ಲ, ಅಡುಗೆ ಕೆಲಸ ಎಲ್ಲ ನಾನೇ ಮಾಡಬೇಕು ಅಂದ್ರೆ ಅಷ್ಟೇನೆ, ನಾನು ಸತ್ತೇ ಹೋಗ್ತೀನಿ ಅನ್ಸುತ್ತೆ. ಬೇಡ ಬೇಡ, ಈಗೇನಾದರೂ ಇವಳು ಮನೆ ಬಿಟ್ಟು ಹೋದ್ರೆ ಅಷ್ಟೇನೆ, ಎಲ್ಲ ಕೆಲಸ ನನ್ನ ತಲೆಗೆ ಬರುತ್ತೆ. ಈಗಲೇ ನನಗೆ ಸುಸ್ತಾಗ್ತೈತೆ ಹಂಗೇನೆ. ಅಯ್ಯ ಬೇರೆ ಕೂಲಿ ಆಳುಗಳು ತಾಗಿರು, ಬುತ್ತಿ ತಂದಿಕ್ಕು ಅಂತ ಹೇಳೋಗೈತಿ. ಬಡ್ಡಿ ವಸೂಲಿ ಮಾಡ್ಕೊಂಡು ಬರ್ತೀನಿ ಅಂತಾನೆ, ಇನ್ನೂ ಬರಲಿಲ್ಲ. ಇವಳೇನಾದರೂ ಮನೆ ಬಿಟ್ಟು ಹೋದ್ರೆ ಅಷ್ಟೇನೆ ನನ್ನ ಕತೆ ಗೋವಿಂದ. ಬೇಡ ಬೇಡ, ಇನ್ನೇನು ಮಾಡೋದು, ನಾನೇ ಅನುಸರಿಸ್ಕೊಂಡು ಹೋಗ್ಬೇಕು. ಈ ಗುಲಾಬಿ ಇಲ್ಲ ಅಂತಂದ್ರೆ ನನ್ನ ಕೈಲಂತೂ ಮನೆ ಕೆಲಸ ಮಾಡೋಕ್ಕಾಗಲ್ಲ. ಸೊಂಟ ನೋವು ಬೇರೆ ಬಗ್ಗಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ. ಅಮ್ಮೋರೆ ಅಮ್ಮೋರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಜಲ್ದಿ ಬುತ್ತಿ ತಗೊಂಡೋಗ್ರಿ ಅಮ್ಮೋರೆ, ಇಲ್ಲಾಂದ್ರೆ ಕೂಲಿ ಆಳುಗಳು ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ನೆಳ್ಳಾಗಿ, ಬುತ್ತಿ ತಂದಿಲ್ಲ ಒಂಬಕ್ಕಿಕ್ಕಿಲ್ಲ ಅಂತ ಹೇಳಿ. ಅದು ಅಲ್ಲದೆ ಅಲ್ಲಿ ಬೇರೆ ಯಾರು ಇಲ್ಲ. ನೀವು ಮಂತಕ್ಕೆ ಬಂದಿದ್ದೀರಾ. ಸಾವುಕಾರರು ಎಲ್ಲ ಬಡ್ಡಿ ವಸೂಲಿ ಮಾಡಕ್ ಹೋಗ್ಯವ್ರೆ. ಆ ತಿಪ್ಪೇನು ಸಾವುಕಾರರ ಜೊತೆಗೆ ಹೋಗ್ಯವನೆ. ತಿಮ್ಮ ಆ ಎಮ್ಮೆಗಳು ದನಗಳು ನೋಡ್ಕೊಂಬದ್ರಾಗೆ ಆಗುತ್ತೆ. ಆ ಕೂಲಿ ಆಳುಗಳು ಅವರೇ ಇರ್ತಾರೆ, ಯಾರು ಮನೆಯವ್ರು ಯಾರು ಇಲ್ಲ ಅಂತ ಹೇಳಿ ಕೆಲಸನೂ ಸರಿಯಾಗಿ ಮಾಡಲ್ಲ. ಬುತ್ತಿ ತಗೊಂಡೋಗ್ಲಿಲ್ಲ ಅಂತಂದ್ರೆ ನೆಳ್ಳಕ್ಕೆ ಸುಮ್ಮನೆ ಕೂಕಾಂತಾರೆ. ಬುತ್ತಿ ತಂದಿಕ್ಕಿಲ್ಲ ಒಮ್ದಲ್ಲ ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ ಅಂತಾನ. ಜಲ್ದಿ ತಗೊಂಡೋಗ್ರಿ ಅಮ್ಮೋರಿ. ಅಯ್ಯೋ ಹೋಗಿ ಗುಲಾಬಿ, ಈಗಿನ ಅಲ್ಲಿಂದಾನೇ ನಡ್ಕೊಂಬಂದೆ, ಸುಸ್ತಾಗೈತೆ ಹಂಗೇನೆ. ಒಂದ್ ಸ್ವಲ್ಪ ಹೊತ್ತು ಮನಿಕೆ ಮನ ಅಂತಂದ್ರೆ ಅಲ್ಲೇ ಬುತ್ತಿ ತಗೊಂಡೋಗು ಅಂತೀಯ. ಹೋಗಿ ತಗೊಂಡೋಗಿ ಇಕ್ಕೇ ನೀನೇನೆ ಬುತ್ತಿನ ಅಂತಂದ್ರೆ ಹೋಗಲ್ಲ ಅಂತೀಯ. ಅಲ್ವೇ, ನಾನು ಚೆನ್ನಾಗಿದ್ದಿದ್ರೆ ನಾನು ತಗೊಂಡೋಗ್ತಿರ್ಲ್ವೇನೆ ಗುಲಾಬಿ. ಇದೊಂದು ಸಹಾಯ ಮಾಡಿ, ಇನ್ನೆಂದು ಕಳ್ಸಲ್ಲ ನೀನು ಅಲ್ಲೇ ಹೊಲ್ತಾಕೆ. ಇದೊಂದು ದಿವಸ ತಗೊಂಡೋಗು. ನಾಳೆ ತೀರ ನಾನೇ ತಗೊಂಡೋಗ್ತೀನಿ, ನನಗೆ ಸುಸ್ತಾಗೈತಿ. ಮನಿಕೆ ಬೇಕು ಒಂದು ಕ್ಷಣ ಹೊತ್ತು. ಪಾಪ ಅವ್ರು ನೋಡ್ತಿದ್ರೆ ಹಂಗೇನೆ ಅಯ್ಯೋ ಅನ್ಸುತ್ತೆ. ಹೋದ್ರೆ ಹೋಗ್ಲಿ, ಇವತ್ತೊಂದ್ ದಿವಸ ನಾನೇ ಬುತ್ತಿ ತಗೊಂಡೋಗಿ ಇಕ್ ಬರ್ತೀನಿ. ಅವ್ರ ಮಕ ನೋಡಕ್ ಆಗ್ತಿಲ್ಲ. ಎಷ್ಟೇ ಆಗ್ಲಿ ನನ್ನ ಮನೆ ಕೆಲ್ಸಕ್ಕೆ ಇಕ್ಕೊಂಡು ಸಂಬಳ ಕೊಡ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಾ ಇದ್ಯಾ? ತಗೊಂಡೋಗ್ತೀಯೋ ಇಲ್ವೋ ಹೇಳು. ತಗೊಂಡೋಗಲ್ಲ ಅಂದ್ರೆ ಬಿಡು, ನಾನೇ ಹೋಗ್ತೀನಿ, ಇನ್ನೇನ್ ಮಾಡಕ್ಕಾಗುತ್ತೆ. ಅಮ್ಮೋರೆ ಸರಿ ಬಿಡಿ, ನೀವೇನು ಹೋಗ್ಬೇಡ್ರಿ, ನಾನೇ ಇವತ್ತೊಂದ್ ದಿವಸ ತಗೊಂಡೋಗಿ ಇಕ್ ಬರ್ತೀನಿ. ಆದ್ರೆ ನಾಳೆಯಿಂದ ನಾನು ಹೋಗಲ್ಲ. ಆಯ್ತು ಹೋಗು, ಇವತ್ತೊಂದ್ ದಿವಸ ತಗೊಂಡೋಗು, ನಾಳಿಕೆ ನಾನೇ ತಗೊಂಡೋಗ್ತೀನಿ. ಯಪ್ಪ, ಉಳ್ಕೆಮ್ಮನ ಒಂದ್ ಕ್ಷಣ ಹೊತ್ತು ನಿದ್ದೆ ಬರ್ತೈತಿ. ಅಮ್ಮೋರೆ ಬುತ್ತಿ ತಗೊಂಡು ಹೋಗ್ತಾ ಇದ್ದೀನಿ, ಆಮೇಲೆ ನಾನು ಮನೆಗೆ ಇದ್ದೀನಿ ಅಂತಾನ ಅರ್ಸ್ಕೆ ಬೇಡ್ರಿ ಗುಲಾಬಿ ಗುಲಾಬಿ ಅಂತಾನ. ಬರೋದು ಒಂದಿಟ್ಟು ತಡವಾಗುತ್ತೆ. ಆತು ಹೋಗು ಜಲ್ದು ಅವ್ರ ಗುಂಬಕ್ಕೆ ಇಕ್ಕಿ ಸರಿಯಾಗಿ ಕೆಲಸ ಮಾಡ್ಬೇಕಂತೆ ಅಮ್ಮವ್ರು ಹೇಳಿದ್ರು. ಬರ್ತಾರಂತ ಇವಾಗ ಸಾವುಕಾರರು ಅಂತಾನ, ಹೇಳ್ ಬಾ ಹಂಗೇನೆ. ಹಂಗ ಸರಿ ಅಮ್ಮವ್ರೆ, ಹೇಳ್ತೀನಿ ಹೇಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.